ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಳಕಲ್ ತೀರ್ಥ ಅಂತ. ಆ ತೀರ್ಥ ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ. ಪಾಪ ಮಾಡಿದವ್ರು ತೀರ್ಥ ಸಿಗಲ್ಲ. ಆ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ. ಓಕೆ, ಈಗ ಬನ್ನಿ ನೋಡೋಣ ಈ ಒಳಕಲ್ಲು ತೀರ್ಥದ ಮಹಿಮೆ ಏನು ಅಂತ. ಈ ಒಳಕಲ್ಲು ತೀರ್ಥ ದೇವಸ್ಥಾನ ಶಿವಗಂಗೆ ಬೆಟ್ಟಕ್ಕೆ ಹೋಗುವಾಗ ಅರ್ಧ ದಾರಿಯಲ್ಲಿ ಬರುತ್ತೆ. ಎಂಟ್ರಿ ಅಲ್ಲಿ ಹಿಂದ್ಗಡೆ ಇದೆ, ಅದು ಟೆಂಪಲ್ ಹಿಂದ್ಗಡೆ. ಈ ಟೆಂಪಲ್ ಮುಂಜಾನೆ 9ರಿಂದ ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಇದು ನೋಡಿ ಒಳಕಲ್ಲು ತೀರ್ಥ. ಸೊ ಬನ್ನಿ ಅರ್ಚಕರು ಈ ಒಳಕಲ್ಲು ತೀರ್ಥದ ಮಹಿಮೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ಇದು ಒಳಕಲ್ ತೀರ್ಥ ಅಂತ. ಈ ತೀರ್ಥಕ್ಕೆ ಕಳಸ ತೀರ್ಥ ಅಂತ ಹೆಸರಿಟ್ಟಿದ್ರು ಅವರು. ಕಳಸ ತೀರ್ಥ ಹೋದ್ಮೇಲೆ ಕಳಸ ಇತ್ತು, ಅದ್ರ ಮೇಲೆ ಕಳಸ ಹೋದ್ಮೇಲೆ ಪಾಪ ವಿಮೋಚನೆ ತೀರ್ಥ ಅಂತ ಹೆಸರಿಟ್ರು. ಪಾಪ ಮಾಡಿದವ್ರು ತೀರ್ಥ ಸಿಗಲ್ಲ. ಆ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ. ಓಕೆ, ಈ ಕಲಿಯುಗದಲ್ಲಿ ನೋಡಿದಕ್ಕೆಲ್ಲ ಒಂದು ಹೆಸರು ಇಡ್ತಾರೆ. ಆ ಥರ ಒಳಕಲ್ ಥರ ಇರೋದಕ್ಕೆ ಒಳಕಲ್ ತೀರ್ಥ ಅಂತ ಹೆಸರು ಇಡ್ತಾರೆ. ಆ ತೀರ್ಥ ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ. ಆ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ. ಓಕೆ. ಇದು ವೀರಭದ್ರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು. ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ. ಓಕೆ, ಇಲ್ಲಿ ಅಮಾವಾಸ್ಯೆಗೆಲ್ಲ ಪೂಜೆ ಎಲ್ಲ ಆಗುತ್ತೆ. ಓಕೆ. ಸೊ ಡೈಲಿ ಓಪನ್ ಇರುತ್ತಾ? ಡೈಲಿ ಓಪನ್ ಇರುತ್ತಾ? ಡೈಲಿ ಓಪನ್. ಸ್ವಾಮೀಜಿಯವರು ಇದ್ದಾರೆ. ಓಕೆ. ಅವರು ಸ್ವಾಮೀಜಿಯವರು ಅಮಾವಾಸ್ಯೆಗೆ ಎಲ್ಲ ಬಂದುಬಿಟ್ಟು ಇಲ್ಲಿ ಅಷ್ಟೋತ್ತರ ಮಾಮೂಲಾತಿ ಬಂದು ಭಕ್ತರಿಗೆಲ್ಲ ದಾಸೋಹದೆಲ್ಲ ಇದೆ. ಓಕೆ. ನೀವೇನಾದರೂ ಶಿವಗಂಗೆ ಬೆಟ್ಟಕ್ಕೆ ಬಂದರೆ ತಪ್ಪದೇ ಈ ಒಳಕಲ್ಲು ತೀರ್ಥ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.